ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಬುಟಿಕ್. ಸೊ ಇವತ್ತು ನಮ್ಮ ಬುಟಿಕಲ್ಲಿ ರೆಡಿ ಆಗಿರುವಂಥ ಹೆವಿ ಹ್ಯಾಂಡ್ ವರ್ಕ್ ಬ್ಲೌಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಬ್ಲ್ಯಾಕ್ ವೆಲ್ವೆಟ್ ಮಟೀರಿಯಲ್ ಮೇಲೆ ಮಾಡಿರೋಂಥದ್ದು ಹೆವಿ ಜರ್ದೋಸಿ ವರ್ಕ್ ವಿತ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತಾನೆ ಹೇಳ್ಬೋದು. ಇಲ್ಲಿ ಆಂಟಿಕ್ ಜರ್ದೋಸಿ ಕೂಡ ನಾವು ಯೂಸ್ ಮಾಡಿದ್ದೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಬ್ಲೌಸ್ನ ನಾವು ಮೈಸೂರು ಕ್ರೇಪ್ ಸ್ಯಾರಿಗೆ ಅಂತ ಹೇಳಿ ಡಿಸೈನ್ ಮಾಡಿದ್ದೀವಿ. ಸೊ ರೆಡ್ ಕಲರ್ ಮೈಸೂರು ಸಿಲ್ಕ್ಗೆ ಕಾಂಬಿನೇಷನ್ ಆಗಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಈ ಬ್ಲೌಸ್ನ ಡಿಸೈನ್ ಮಾಡಿರೋಂಥದ್ದು. ಸೊ ವರ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನಾವು ಬೋಟ್ ನೆಕ್ ಯೂಸ್ ಮಾಡಿದ್ದೀವಿ ವಿತ್ ಆರ್ಚ್ ನೆಕ್ ಅಂತ ಹೇಳ್ತೀವಿ. ಕೆಳಗಡೆ ಪ್ಲೇನ್ ಬಿಡದೆ ನಾವು ಹೆವಿ ವರ್ಕ್ ಮಾಡಬೇಕು ಅಂತ ಹೇಳಿ ಇಲ್ಲೂ ಕೂಡ ನಾವು ಸ್ಟ್ರೈಪ್ಸ್ ಪ್ಯಾಟರ್ನಲ್ಲಿ ವರ್ಕ್ ಮಾಡಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ವರ್ಕ್ ಡೀಟೇಲಿಂಗ್ ನೋಡೋದಾದರೆ ನಾವಿಲ್ಲಿ ಆ್ಯಂಟಿಕ್ ಝರಿ ಯೂಸ್ ಮಾಡಿದ್ದೀವಿ, ಸಿಲ್ವರ್ ಝರಿ ಯೂಸ್ ಮಾಡಿದ್ದೀವಿ, ಜರ್ದೋಸಿನ ಸ್ಪ್ರಿಂಗ್ ನಾಟ್ಸ್ ಥರ ಯೂಸ್ ಮಾಡಿದ್ದೀವಿ. ಜೊತೆಗೆ ಬ್ಲೌಸಲ್ಲಿ ಕಟ್ ವರ್ಕ್ ಕೂಡ ಇದೆ, ಆ್ಯಸ್ ವೆಲ್ ಆಸ್ ಜರಿ ಔಟಿಂಗ್ ಕೂಡ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಈ ಥರ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಈ ಎಲ್ಲ ಪಾರ್ಟಲ್ಲಿ ಕಡ್ಡನ ಯೂಸ್ ಮಾಡಿದ್ದೀವಿ ವಿತ್ ಜರ್ದೋಸಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಫುಲ್ಲು ಬ್ಲೌಸ್ ಹೈಲೈಟ್. ಆಲ್ ಓವರ್ ದ ಬ್ಲೌಸ್ ಪ್ಲೇನ್ ಕಾಣಬಾರ್ದು ಅಂತ ಹೇಳಿ ಈ ಥರ ಬುಟ್ಟಾಸ್ ಕೊಟ್ಟಿದ್ದೀವಿ. ಇದು 6 ಲೀಫ್ ಬುಟ್ಟ ಅಂತ ಹೇಳ್ತೀವಿ. ಸೊ ಈ ಥರ ಕೊಟ್ಟಿದ್ದೀವಿ. ಇದು ಬ್ಲೌಸ್ ಫಿಲ್ಲಿಂಗ್ ಆಗಿ ಕಾಣುತ್ತೆ, ಗ್ರ್ಯಾಂಡ್ ಆಗಿ ಕಾಣುತ್ತೆ. ಇದು ಬ್ರೈಡಲ್ ಸೀರೀಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಸೆಲ್ಫ್ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು. ಸೊ ಕಮಿಂಗ್ ಟು ದ ಸ್ಲೀವ್ ಪಾರ್ಟ್ ನೋಡ್ಬೋದು ಎಷ್ಟು ರಿಚ್ ಆಗಿದೆ ಸ್ಲೀವ್ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡೋದಾದರೆ ಸೇಮ್ ವರ್ಕ್ನ ನಾವು ಸ್ಲೀವ್ಗೆ ಕ್ಯಾರಿ ಮಾಡಿದ್ದೀವಿ. ಅಗೇನ್ ಕಟ್ ವರ್ಕ್ ಕೊಟ್ಟಿದ್ದೀವಿ. ಜೊತೆಗೆ ಈ ಒಂದು ಏನು ವರ್ಕ್ ಏನಿದೆ ಜರ್ದೋಸಿ ವಿತ್ ಬೀಟ್ಸ್, ಇದು ಹೆವಿ ಕಾಣುತ್ತೆ, ಇದು ರಿಚ್ ಆಗಿ ಕಾಣುತ್ತೆ. ಆ್ಯಂಡ್ ಮೋಸ್ಟ್ ಏನು ಹೈಲೈಟಿಂಗ್ ಪಾರ್ಟ್ ಏನಂದರೆ ಸ್ಲೀವ್ಗೆ ನಾವು ಈ ಥರ ಏನು ಲೆಹರಿಯಾ ಥರ ವರ್ಕ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡ್ಬೋದು, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿದಾಗ ನಿಮ್ಮ ಜೊತೆ ಫೋಟೋ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲ ನಾನು ನಾಟ್ ವರ್ಕ್ ಮಾಡಿಸಿರೋದ್ರಿಂದ ಬ್ಲೌಸ್ ಪಾರ್ಟ್ ತುಂಬ ಹೈಲೈಟ್ ಆಗಿದೆ. ಇದನ್ನು ಎನಿ ಕಲರ್ ಕಾಂಬಿನೇಷನ್ಗೆ ನಾವು ಮಾಡಿಕೊಡ್ತೀವಿ. ವೆದರ್ ಅದು ರೆಡ್ ಬ್ಲೌಸ್ ಆಗಿರ್ಬೋದು, ಬ್ಲೂ ಬ್ಲೌಸ್ ಆಗಿರ್ಬೋದು, ಅದಕ್ಕೆ ನೀವು ಹೇಳಿದ ಥರ ವರ್ಕನ್ನು ನಾವು ಮಾಡಿಕೊಡ್ತೀವಿ. ಸೊ ಈ ಒಂದು ಬ್ಲೌಸ್ ಏನಪ್ಪ ಅಂದರೆ ಮಲ್ಟಿಪಲ್ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ವೆದರ್ ಅದು ರೆಡ್ ಕಲರ್ ಆಗಿರ್ಬೋದು, ಅಥವಾ ನಿಮಗೆ ರೆಡ್ ಕಲರಲ್ಲೇ ಕಂಚಿ ಸೀರೆಗಳಿಗಾಗಿರ್ಬೋದು, ಅಥವಾ ಬೇರೆ ಬೇರೆ ಯಾವುದೆಲ್ಲ ಮ್ಯಾಚ್ ಮಾಡ್ಬೋದು ಅದನ್ನೆಲ್ಲ ನಾವು ಬ್ಲ್ಯಾಕ್ ಬ್ಲೌಸ್ ಜೊತೆಗೆ ಪೇರಪ್ ಮಾಡ್ಕೋಬೋದು. ಸ್ಪೆಷಲಿ ಕ್ರೇಪ್ ಸಿಲ್ಕ್ ಅಥವಾ KSIC ಅಂಥದಕ್ಕೆಲ್ಲ ನೀವು ಆರಾಮಾಗಿ ಇದನ್ನು ಪೇರಪ್ ಮಾಡ್ಕೋಬೋದು. ಸೊ ಇಲ್ಲಿ ಫ್ರಂಟ್ ಪಾರ್ಟ್ ನೋಡೋದಾದರೆ ಅಗೇನ್ ಬ್ಯಾಕಲ್ಲಿ ಇರೋ ಥರನೇ ಕಟ್ ವರ್ಕ್ ಕೊಟ್ಟಿದ್ದೀವಿ, ನಾಟ್ಸ್ನ ಮತ್ತು ಜರ್ದೋಸಿ ಕ್ಯಾರಿ ಮಾಡಿದ್ದೀವಿ. ಇದು ಪ್ಯಾಡೆಡ್ ಬ್ಲೌಸ್ ಮಾಡಿರೋದ್ರಿಂದ ಸ್ಟಿಫ್ ಆಗಿ ಕೂಡ ಕೂರುತ್ತೆ. ತುಂಬ ಚೆನ್ನಾಗಿ ಬ್ಯಾಕ್ ಬ್ರಾಡ್ ಜಾಸ್ತಿ ಇರೋದ್ರಿಂದ ಪ್ಯಾಡೆಡ್ನ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಪ್ಯಾಡೆಡೇ ಮಾಡಿಸ್ಕೊಂಡಿರೋಂಥದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಲುಕ್. ಓವರ್ ಆಲ್ ಲುಕ್ ನೋಡಿ ಈ ಥರ ಕಾಣುತ್ತೆ. ಸೊ ನಿಮಗೂ ಏನಾದರೂ ಇದೇ ಥರ ಬ್ಲೌಸು ಎನಿ ಫ್ಯಾಬ್ರಿಕ್ ಮೇಲೆ ಮಾಡಬೇಕು ಅಂತ ಇದ್ದರೆ ನೋಡಿ ಈ ಥರ ಬರುತ್ತೆ ಓವರ್ ಆಲ್. ಸೊ ಎನಿ ಫ್ಯಾಬ್ರಿಕ್ ಮೇಲೆ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಹ್ಯಾಂಡ್ ವರ್ಕಲ್ಲಿ ನಮ್ಮ ವರ್ಕ್ ತುಂಬಾ ಫಿನಿಶಿಂಗ್ ಕೊಟ್ಟು ಮಾಡ್ತಾ ಇದ್ದೀವಿ. ಸೊ ದಟ್ ಕಸ್ಟಮರ್ಗೆ ಅದು ಲಾಂಗ್ ಲಾಸ್ಟಿಂಗಾಗಿ ಉಳ್ಕೋಬೇಕು. ಒನ್ಸ್ ವೇರ್ ಮಾಡಿದಾಗ ಅದು ಕಿತ್ತೋಗೋದು ಆ ಥರ ಎಲ್ಲ ಆಗಬಾರ್ದು. ಸೊ ಹಾಗಾಗಿ ನಾವು ಫಿನಿಶಿಂಗ್ ವರ್ಕ್ ಕೊಟ್ಟು ಮಾಡ್ತಾ ಇದ್ದೀವಿ ಅಟ್ ವೆರಿ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಬ್ಲೌಸ್ನ ಡಿಸೈನ್ ಮಾಡಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಆರ್ ಅದರ್ವೈಸ್ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ನಿಮ್ಮ ಸರ್ವಿಸ್ನ ತಗೋಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.